ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ನೆಚ್ಚಿನ ದಾಸ ದರ್ಶನ್ ಅವರ ಡೆವಿಲ್ ಫಿಲಮು ಇವತ್ತು ರಿಲೀಸ್ ಆಗಿದೆ. ಹಾಗಾಗಿ ನಮ್ಮ ಗಾಂಧಿನಗರದಲ್ಲಿ ಇರುವ ಪ್ರಮುಖ ಚಿತ್ರಮಂದಿರದ ನರ್ತಕಿ ಥಿಯೇಟರಲ್ಲಿ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಿದೆ. ತುಂಬ ಅದ್ಭುತ ಮೂವಿ, ತುಂಬ ಚೆನ್ನಾಗಿದೆ ಮೂವಿ. ಅದರ ಸ್ಟೋರಿ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ನಿಮಗೆ ಸ್ಟೋರಿ ಹೆಂಗಿದೆ ಅಂತ, ಸ್ಟೋರಿ ಮಾತ್ರ ಅಲ್ಟಿಮೇಟು. ಹಾಗೆ ಕಾಮಿಡಿ ವಿಚಾರದ ಬಗ್ಗೆ ಹೇಳಬೇಕು ಅಂತಂದರೆ, ಕಾಮಿಡಿ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಕಾಮಿಡಿ ಏನಿಲ್ಲ, ಒಂದು ಓಕೆ, ಎಲ್ಲೆಲ್ಲಿ ನಗಿಸ್ಬೇಕು ಅಲ್ಲಲ್ಲಿ ನಗಿಸಿದ್ದಾರೆ. ಹುಲಿ ಕಾರ್ತಿಕ್ ಮಾತ್ರ ಮಸ್ತ್ ಕಾಮಿಡಿ ಮಾಡಿದ್ದಾರೆ. ಅವರು ದರ್ಶನ್ ಅವ್ರ ಜೊತೆನೇ ಇರ್ತಾರೆ ಯಾವಾಗಲೂ. ಒಂದು 60% 50%ವರೆಗೂ ಇರ್ತಾರೆ ಅಷ್ಟೇ ಕಾಮಿಡಿ ಇರೋರು. ಅವರು ತುಂಬ ಅದ್ಭುತ ಅವ್ರದ್ದು ಕಾಮಿಡಿನೇ. ಆಮೇಲೆ ನೆಕ್ಸ್ಟ್ ಗೊತ್ತದ ನಿಮಗೆ, ನಮ್ಮ ಬಿಗ್ ಬಾಸ್ ಖ್ಯಾತಿಯ ನಟ ಗಿಲ್ಲಿ ನಟ, ಅವರು ಮಾತ್ರ ಕಾಮಿಡಿ ಬೆಸ್ಟ್ ಕಾಮಿಡಿ. ಜಸ್ಟ್ ಒಂದು 2-3 ಸೀನಲ್ಲಿ ಕಾಣಿಸ್ಕೊತಾರೆ, ಮತ್ತು 2-3 ಸೀನಲ್ಲೇ ಕೂಡ ಮಸ್ತಾದ ಕಾಮಿಡಿ ಮಾಡ್ತಾರೆ. ಎಣ್ಣೆಯಲ್ಲೇ ಮುಖ ತೊಳ್ಕೊತಾರೆ, ಎಣ್ಣೆ ಹೊಡ್ಕೊಂಡೆ ಫುಲ್ ಕಾಮಿಡಿ ಅವ್ರದ್ದು, ಮಸ್ತಾಗದೆ ಕಾಮಿಡಿ. ನೆಕ್ಸ್ಟ್ ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ, ಡೆವಿಲ್ ಚಿತ್ರ ನೋಡಿದ್ದೆವು. ಆ ಚಿತ್ರದಲ್ಲಿ ಬರುವ ಸನ್ನಿವೇಶದಲ್ಲಿ ಕೃಷ್ಣನ ಪಾತ್ರದಲ್ಲಿ ನಡೆಸುತ್ತಿರುವ ದರ್ಶನ್ ದೊಡ್ಡ ನಟನಾಗಬೇಕೆಂಬುದು ಕನಸು ಕಾಣುತ್ತಿರುತ್ತಾನೆ. ಎಲ್ಲ ಪ್ರಖ್ಯಾತ ನಟರ ಸಂಭಾಷಣೆಗಳನ್ನು ಹೇಳುತ್ತಾ ಇರುತ್ತಾನೆ. ಈ ಡೆವಿಲ್ ಚಿತ್ರದಲ್ಲಿ ರಾಜಕೀಯ ತುಂಬಿ ತುಳುಕುತ್ತದೆ. ಒಬ್ಬ ಮುಖ್ಯಮಂತ್ರಿ ಎಲ್ಲವನ್ನೂ ಅನುಭವಿಸಿ ತನ್ನ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕೆಂಬುದು ಅವನ ಉದ್ದೇಶವಾಗಿರುತ್ತದೆ. ಅದರಲ್ಲಿ ತಂಗಿಯ ಮಕ್ಕಳು ಸಹ ಮುಖ್ಯಮಂತ್ರಿ ಆಗಬೇಕೆಂದು ಕನಸು ಕಾಣುತ್ತಾರೆ. ತನ್ನ ಅಧಿಕಾರಕ್ಕಾಗಿ ಆ ಮುಖ್ಯಮಂತ್ರಿಯ ಮನೆ ಮುಂದೆ ಇರುವ ಕೊಳದಲ್ಲಿ ತನ್ನ ಹೆಂಡತಿಯನ್ನು ಸಾಯಿಸುತ್ತಾನೆ. ತನ್ನ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕೆಂದು ಚುನಾವಣೆ ಪ್ರಚಾರದಲ್ಲಿ ನನ್ನ ಮಗನಿಗೆ ತಾಯಿ ಇಲ್ಲದ ಮಗ ಎಂದು ಪ್ರಚಾರ ಮಾಡುತ್ತಾನೆ. ನಮಗೆ ಮತ ಹಾಕಿ ಎಂದು ಪ್ರಚಾರ ಭಾಷಣದಲ್ಲಿ ಹೇಳುತ್ತಾನೆ. ಆ ಮುಖ್ಯಮಂತ್ರಿ ಮಗ ಡೆವಿಲ್. ಅದೇ ರೀತಿ ಇರುವ ಇನ್ನೊಬ್ಬ ಕೃಷ್ಣ. ಇಬ್ಬರು ಒಂದೇ ರೀತಿ ಇರುತ್ತಾರೆ. ಅದು ಮಾಜಿ ಮುಖ್ಯಮಂತ್ರಿಗೆ